ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಹುಡುಗಿ, ಏನಾಯ್ತು? ನಿನ್ನ ಸಾಧನೆನ ಸಂಭ್ರಮಿಸೋಣ ಅಂತ ನಾವಿದ್ದೀವಿ, ನೀನ್ ನೋಡಿದ್ರೆ ಬೇಡ ಅಂತೀಯಾ? ಬೇಡ ಅತ್ತೆ. ಅಲ್ಲ, ಅದಕ್ಕೊಂದು ಕಾರಣ ಬೇಕಲ್ಲ. ಸ್ಟೇಷನಿಗೆ ಹೋಗಿದ್ದೆ, ಕಮಿಷನರ್ನ ಮೀಟ್ ಮಾಡಬೇಕು ಅಂತಲೂ ಹೇಳಿದ್ದೆ. ಏನಾಯ್ತು? ಅತ್ತೆ, ನನ್ನ ಮತ್ತೆ ನನ್ನ ಟೀಮ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಏನು, ನಿನ್ನನ್ನು ಸಸ್ಪೆಂಡ್ ಮಾಡಿದಾರಾ? ಯಾಕೆ? ಅಂಥ ಕೆಲಸ ನೀನೇನು ಮಾಡಿದ್ಯಂತೆ? ಸತ್ಯ, ನೀನು ಜೋಕ್ ಮಾಡ್ತಿಲ್ಲ ತಾನೆ? ನಿನ್ನನ್ನೇನಕ್ಕೆ ಸಸ್ಪೆಂಡ್ ಮಾಡ್ತಾರೆ? ಸತ್ಯ, ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ನೀನು ಈಗ ಸಪ್ಪಿಗೆ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಏನು ತಿಳ್ಕೊಬೇಕು? ಇವಳು ಸುಮ್ಮನೆ ನಿಂತಿದ್ದಾಳೆ ಅಂದರೆ ಸಸ್ಪೆಂಡ್ ಆಗಿರೋದು ನಿಜ ಅಂತಾಯ್ತು. ನಾನು ಇದನ್ನು ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ ಹುಡುಗಿ. ಸಸ್ಪೆಂಡ್ ಆಗೋದಕ್ಕಿಂತ ನಾಚಿಕೆಗೇಡು ಇನ್ನೇನಿದೆ ಹೇಳು? ಅತ್ತೆ, ನೀವು ಹುಡುಗಿ, ಯಾಕಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದೀಯಾ? ನಮ್ಮತ್ತೆ ಏನಪ್ಪ ಈ ಥರ ಮಾತಾಡ್ತಿದ್ದಾಳೆ, ಮತ್ತೆ ಹಳೆ ಚಾಳಿ ಶುರು ಹಚ್ಕೊಂಡ್ಬಿಟ್ಲು ಅಂತ ಅನ್ಕೊಂಡಿದೀಯಾ? ಹಾಗೇನೂ ಇಲ್ಲ, ಸುಮ್ಮನೆ ಒಂದು ಚಮಕ್ ಕೊಟ್ಟೆ ಅಷ್ಟೇ. ಆಗಾಗ ನಾನು ಅತ್ತೆ ಅಂತ ತೋರಿಸ್ಕೊಳ್ದೇ ಇದ್ರೆ ಏನು ಮಜಾ ಇರುತ್ತೆ ಹೇಳು? ಸೀತಾ, ಒಂದು ಕ್ಷಣದಲ್ಲಿ ಹೆದರಿಸಿಬಿಟ್ಟಿಯಲ್ಲೇ. ಅಕ್ಕ, ನೀನು ಹೀಗಾಡೋದು ನೋಡಿ ನಮ್ಮೆಲ್ರಿಗೂ ಒಂದು ಕ್ಷಣ ಎದೆ ಬಡ್ತಾನೆ ನಿಂತು ಹೋದಾಗಾಯ್ತು. ಹೌದು ಚಿಕ್ಕಿ ಅಮ್ಮ, ಏನಮ್ಮ ಒಂದು ಸೆಕೆಂಡ್ಗೆ ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿದ್ರಲ್ಲ. ಹೌದು ಸತ್ಯ, ಸಸ್ಪೆನ್ಷನ್ಗೆ ಕಾರಣ ಏನಂತೆ? ಕಾರಣ ಇನ್ನೇನೋ ಇರುತ್ತೆ. ಎನ್ಕೌಂಟ್ರಿಗೆ ಎನ್ಕ್ವೈರಿ ಬಂದಿರುತ್ತೆ, ಮೇಲಿನ ಆಫೀಸರಿಂದ ಪ್ರೆಷರ್ ಇರುತ್ತೆ, ಅದಕ್ಕೆ ಇವಳ ಟೀಮನ್ನು ತೆಗೆದು ಹಾಕಿದ್ದಾರೆ ಅಷ್ಟೇ. ಅತ್ತೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಹೇಗೆ ಅಂದರೆ, ನನ್ನ ಸೊಸೆ ತನ್ನ ಕರ್ತವ್ಯದಲ್ಲಿ ಕಿಂಚಿತ್ತೂ ಲೋಪ ಮಾಡೋಳಲ್ಲ ಅಂತ ಅಂದಮೇಲೆ ಅವಳಿಗೆ ಇಷ್ಟಾದರೂ ಪ್ರಶಂಸೆ ಸಿಕ್ಕಿಲ್ಲ ಅಂದರೆ ಹೇಗೆ? ಅದೇನೋ ಹೇಳ್ತಾರಲ್ಲ, ಹಣ್ಣಿರೋ ಮರಕ್ಕೆ ಜಾಸ್ತಿ ಕಲ್ಲೇಟು ಅಂತ, ಇದು ಹಾಗೆ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಅಂದಮೇಲೆ ಯಾವಾಗಲೂ ಈ ಸಸ್ಪೆನ್ಷನ್ನು, ಟ್ರಾನ್ಸ್ಫರು ಇದಕ್ಕೆಲ್ಲ ರೆಡಿನೇ ಇರಬೇಕು. ಇದಕ್ಕೆಲ್ಲ ಕುಗ್ಗೋ ಹಾಗಿಲ್ಲ ನೀನು. ಸೀತಾ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸತ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಥ್ಯಾಂಕ್ ಯು ರಾರೆ. ನೀವು ಅತ್ತೆ ತಪ್ಪು ತಿಳ್ಕೊಂಡಿದ್ರೇನೋ ಅಂತ ಹೆದರ್ಬಿಟ್ಟಿದ್ದೆ. ಸತ್ಯ, ಹಾಗಾಗ್ಲಿಲ್ಲ. ಸತ್ಯ, ನಿನಗೆ ನಮ್ಮ ಇಡೀ ಫ್ಯಾಮಿಲಿ ಸಪೋರ್ಟ್ ಇರಬೇಕಾದ್ರೆ ಹೀಗೆ ಏನೇನೋ ಅನ್ಕೊಂಡು ಹೆದರ್ಕೊಳಕ್ಕೆ ಹೋಗ್ಬೇಡ. ನಡಿ, ಮನೆ ಒಳಗಡೆ ಹೋಗೋಣ. ಸಪ್ಪಗಿರ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋ ವಿಷಯ ಇದು. ಸೆಲೆಬ್ರೇಟ್ ಮಾಡಬೇಕು. ಹಾ, ಸೀತಾ, ಏನೇ ನಿನ್ನ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ನನ್ನ ಸೊಸೆ ಎಂಥ ಪ್ರಾಮಾಣಿಕ ಅಧಿಕಾರಿ ಅನ್ನೋದಕ್ಕೆ ಇವತ್ತು ಸರ್ಟಿಫಿಕೇಟ್ ಸಿಕ್ಕಿದೆ. ಇದನ್ನ ಸಂಭ್ರಮಿಸದಿದ್ರೆ ಹೇಗೆ ಅಲ್ವೇನೋ ಹುಡುಗ್ರ? ಹೌದು, ಕರೆಕ್ಟಾಗಿ ಹೇಳಿದ್ರಿ ಸೀತಮ್ಮ. ಮತ್ತೇನು ಹಾಗೆ ನಿಂತಿದ್ದೀರಾ? ಹಚ್ಚಿ ಪಟಾಕಿ. ಯಾಕೆ ಹೀಗಿದೀಯಾ? ಧೈರ್ಯವಾಗಿರು. ಆ ದೇವ್ರು ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ ಸತ್ಯ. ಈಗ ನಮಗೆ ಇದೆಲ್ಲ ಕಷ್ಟ ಅನಿಸ್ಬೋದು, ಆದರೆ ನಾಳಿನ ದಾರಿಗೆ ಬೆಳಕಿನ ದೀಪ ಹಚ್ಚುವಂಥ ಅನುಭವಗಳಿವು. ಊರ್ಮಿಳಾ, ಆರತಿ ಮಾಡು.
ಏನ್ರು ನೀವು ಬರ್ತೀವಿ ಅಂತ ಒಂದು ಮಾತು ಹೇಳಲಿಲ್ಲ? ಬರ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ, ಎಲ್ಲ ಸೀತಮ್ಮನ ಪ್ಲಾನು. ನಿಜ ಹೇಳಬೇಕು ಅಂದರೆ ನಾವೇ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ವಿ. ಆದರೆ ನೀನು ನಮ್ಮೆಲ್ಲರಿಗಿಂತ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟೆ. ಸತ್ಯ, ನಾವಿನ್ನು ಹೊರಡ್ತೀವಿ. ನೀನಂತೂ ಪೊಲೀಸ್ ಆದಾಗಿಂದ ಪುರ್ಸೋತೆ ಇಲ್ದಂಗೆ ಕೆಲಸ ಮಾಡಿದ್ಯಾ. ಈ ಸಸ್ಪೆನ್ಷನ್ ಪೀರಿಯಡ್ ಏನಾದರೂ ಆರಾಮಾಗಿ ಮನೇಲಿರು. ಅಲ್ಲ, ಇಷ್ಟು ಬೇಗ ಎಲ್ಲಿ ಹೊರಟ್ರಿ? ಊಟ ಮಾಡ್ಕೊಂಡು ಹೋಗಿ. ಅಯ್ಯಯ್ಯೋ, ಹೊಟ್ಟೆ ಈಗ ಆಲ್ರೆಡಿ ತುಂಬಿದೆ, ಇನ್ನೇನಿದ್ರು ನೀನು ಮಾಡ್ಬೇಕಷ್ಟೇ. ಟೈಮ್ ಆಗ್ತಿದೆ ಸತ್ಯ, ನಾವು ಹೊರಡ್ತೀವಿ. ಸರಿ, ಬರ್ತೀವಿ. ಆಯ್ತು, ಬಾವಾ, ಬಾಯ್. ಹೇಳು ಹೇಳು. ಅಮ್ಮ ಇದೇನು, ನೀನು ನೋಡಿದ್ರೆ ಸತ್ಯಂಗೆ ಕೆಳಗಡೆ ಪಟಾಕಿ ಹೊಟ್ಟೆ ಸೆಲೆಬ್ರೇಟ್ ಮಾಡಿಸ್ದೆ, ಇವಾಗ ಸಕ್ಕರೆ ತಿನ್ನಿಸ್ತಾ ಇದೆಯಾ? ಸಸ್ಪೆಂಡ್ ಆಗಿದ್ದಾಳ ಅವಳು. ಹ್ಞೂ ಅತ್ತೆ, ಇನ್ನೊಂದು ಸ್ವಲ್ಪ ದಿನ ನಾನು ಕೆಲ್ಸಕ್ಕೆ ಹೋಗುವಾಗಿಲ್ಲ. ಆದ್ರೆ ನೀವು ನೋಡಿದ್ರೆ ಫೇಲ್ ಆಗಿರೋ ಹುಡುಗಿಗೆ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸ್ ಆಗಿರೋ ಥರ ಫೀಲ್ ಕೊಡ್ತಾ ಇದ್ದೀರಾ. ನನ್ನ ಸೊಸೆ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಸರಿಯಾಗಿ ನೋಡೋಕೆ ಕಣ್ಣಿಲ್ಲ ಅಂದಮೇಲೆ ಯಾರೇನು ಮಾಡೋಕ್ಕಾಗತ್ತೆ? ಅಷ್ಟಕ್ಕೂ ನನ್ನ ಸೊಸೆ ಯಾವುದೋ ಕೆಟ್ಟ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ದಲ್ಲ, ಒಂದು ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ಸಸ್ಪೆಂಡ್ ಆಗಿರೋದು. ನನಗಂತೂ ನನ್ನ ಸೊಸೆ ಅಂದರೆ ಹೆಮ್ಮೆನಪ್ಪ, ಯಾರೇನು ಬೇಕಾದರೂ ಅಂದ್ಕೊಳ್ಳಿ. ಆದರೆ ಸೀತಾ, ಡಿಪಾರ್ಟ್ಮೆಂಟ್ ಪ್ರಕಾರ ಇದು ತಪ್ಪೆ. ಅದಕ್ಕೆ ಅಂತಲೇ ಸತ್ಯನ ಸಸ್ಪೆಂಡ್ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಕಣ್ಣಿಲ್ಲ ಅದು ಇದು ಅಂತ ಡೈಲಾಗ್ ಹೊಡಿಬೇಕಾ? ರೀ, ಡಿಪಾರ್ಟ್ಮೆಂಟ್ನವರು ಏನು ಬೇಕಾದರೂ ಮಾಡಲಿ, ಅದಲ್ಲ ನನ್ನ ಪಾಯಿಂಟು. ಅಲ್ಲ, ಕಳ್ಳರು ದರೋಡೆಕೋರರು ಬಿಂದಾಸಾಗಿ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ನನ್ನ ಸೊಸೆ ನ್ಯಾಯಕ್ಕೋಸ್ಕರ ಹೋರಾಡಿದಾಳೆ, ಅವಳಿಗೆ ಸಸ್ಪೆನ್ಷನ್ ಆರ್ಡ್ರು ಕೊಟ್ಟಿದ್ದಾರೆ. ಆದರೆ ಅವಳು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ಅದು ನನ್ನ ಪಾಯಿಂಟು. ಆದರೆ ಅತ್ತೆ, ಸಸ್ಪೆನ್ಷನ್ ಆದರೆ ಕೆರಿಯರ್ನಲ್ಲಿ ಒಂದು ಕಪ್ಚುಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಹುಡುಗಿ, ಎಂಥೆಂಥವರು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇನ್ನೂ ಆರಾಮಾಗಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನೀನೇನು ಮಾಡಿದ್ಯಾ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಕರೆಕ್ಟ್, ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಸತ್ಯ ಇದೆಯಮ್ಮ. ನೀನು ಯಾಕೆ ಇದಕ್ಕೆಲ್ಲ ಹೆದರ್ಕೋತೀಯ? ನಾವೆಲ್ಲ ನಿನ್ನ ಬೆನ್ನ ಹಿಂದೆ ಇದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.